ನಮ್ಮ ಸ್ಪೆಷಲ್ ರೆಸಿಪಿ ಬಾರ್ಲಕ್ಕಿ ರೊಟ್ಟಿ. ಎಣ್ಣೆ ಇಲ್ಲದೆ ಬಾರ್ಲಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು, ಅದು ನಮ್ಮ ದೇಹಕ್ಕೆ ಹೇಗೆ ಬೆನಿಫಿಷಿಯಲ್ ಆಗಿರುತ್ತೆ, ಅದರಿಂದ ಏನೆಲ್ಲ ಉಪಯೋಗಗಳಿದೆ. ಬಾರ್ಲಕ್ಕಿ ಮೊಸರನ್ನ ತಿಂದು ನಿಮಗೆಲ್ಲ ಟೇಸ್ಟ್ ಅನಿಸಿದೆ, ಬಿಸಿಬೇಳೆ ಬಾತ್ ಕೂಡ ನೋಡಿದ್ದೀರಾ. ಸೊ ಇವಾಗ ನಾವು ಬಾರ್ಲಕ್ಕಿ ರೊಟ್ಟಿನ ಮಾಡಿ ಚೆನ್ನಾಗಿ ತಿಂದು ಗಟ್ಟುಮುಟ್ಟಾಗಿರೋಣ, ಆರೋಗ್ಯಕರವಾಗಿರೋಣ. ಆರೋಗ್ಯ ಕಡೆಯೇ ನಮ್ಮ ಧ್ಯೇಯ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ, ಬನ್ನಿ, ಲೆಟ್ಸ್ ಬಿಗಿನ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ನಮ್ಮೆಲ್ಲರ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಹಾಗಾದರೆ ಇವತ್ತಿನ ಸ್ಪೆಷಲ್ ಬಾರ್ಲಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 3 ಕಪ್ ಆಗುವಷ್ಟು ಬಾರ್ಲಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಬಾರ್ಲಕ್ಕಿ ಹಿಟ್ಟು ಯಾವ ಥರ ಮಾಡೋದು, ಜಸ್ಟ್ ಬಾರ್ಲಕ್ಕಿ ತೊಗೊಂಬನ್ನಿ, ಒಂದು ಸತಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ಸಾಕು. ಓಕೆ, ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, 1 ಕಪ್ ಆಗುವಷ್ಟು ನಾನು ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿರೋಟಿ ರವೆನ ಇಲ್ಲಿ ಆ್ಯಡ್ ಮಾಡ್ತಾ ಇರೋದು. ರವೆ ಬಂದುಬಿಟ್ಟು ಆಪ್ಷನಲ್. ಸ್ವಲ್ಪ ನಿಮಗೆ ಗರಿ ಗರಿ ಆಗಬೇಕು, ಕ್ರಿಸ್ಪಿ ಆಗಬೇಕು ಅಂದರೆ ನೀವು ರವೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರವೆ ಟೋಟಲಿ ಆಪ್ಷನಲ್. ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, 1 ಕಟ್ ಆಗುವಷ್ಟು ಸಬ್ಬಸ್ಗಿ ಸೊಪ್ಪು, ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಪ್ರಪೋರ್ಷನ್ ಕೂಡ ವೇರಿಯೇಷನ್ ಮಾಡ್ಕೋಬೋದು. ಸೊ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, 1 ಮೂಲಂಗಿ, ಆಮೇಲೆ 2 ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಪ್ರಪೋರ್ಷನ್ನ ಅಬ್ಸಲ್ಯೂಟ್ಲಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಚೇಂಜ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಇಲ್ಲಿ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ನೀವು ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ಸಬ್ಬಸ್ಗಿ ಸೊಪ್ಪು ಹಾಕಬೇಕಂತೇನಿಲ್ಲ, ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಪಾಲಕ್ ಹಾಕ್ಕೋಬೋದು, ಟೋಟಲಿ ಆಪ್ಷನಲ್, ನಿಮಗೆ ಯಾವ ಥರ ಬೇಕೋ ಆ ಥರ. ಸೊ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮೂಲಂಗಿ, ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ನೀರು ಬಿಟ್ಟಿರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಂಡು ಹಿಟ್ಟು ಕಲಿಸ್ತಾ ಇದ್ದೀನಿ. ಇನ್ನೂ ಬೇಕಂದರೆ ಜಾಸ್ತಿ ನೀರನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಲಾಸ್ಟಿಗೆ ಅದು ಹಿಟ್ಟು ಕೈಗೆ ಅಂಟುತ್ತಾ ಇದೆ ಅಂದಾಗ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಯಾವುದೇ ಕಾರಣಕ್ಕೂ ಅವಶ್ಯಕತೆಯೇ ಇಲ್ಲ. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾನು ಹಿಟ್ಟನ್ನು ಯಾವ ಥರ ಎಣ್ಣೆ ಇಲ್ಲದೆ ಕಲಿಸ್ಬೇಕಂತ ಹೇಳಿದ್ದೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಆರಾಮಾಗಿ ಇದನ್ನು ಕಲಿಸ್ಬಿಟ್ಟು ಒಂದು 5 to 10 ಮಿನಿಟ್ಸ್ ನೀವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದನ್ನು. ಸೊ ಯಾಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಂದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ಎಲ್ಲ ನೀರನ್ನು ಹೀರ್ಕೊಂಡು ಉಬ್ಕೋಬೇಕು ಅಲ್ವಾ. ಸೊ ರವೆ ಹಾಕಿಲ್ಲ ಅಂದರೆ ನೀವು ಜಸ್ಟ್ ಒಂದು 2 to 3 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರು ಸಾಕು. ಸೊ ಈ ಥರ ಎಲ್ಲ ಇದಾದಮೇಲೆ ಸಾಫ್ಟಾಗಿ ಒಂದು ಸ್ವಲ್ಪ ಮೆತ್ತಗಿರುವಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು. ಸೊ ಇವಾಗ ನಾನು ರೊಟ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು, ನೀರು ಮತ್ತು ಇದು ಬಟರ್ ಪೇಪರು. ಸೊ ಮತ್ತು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 2 ಹಂಚನ್ನ ಇಟ್ಕೊಂಡಿದ್ದೀನಿ. ನೀವು 1 ಹಂಚಲ್ಲಿ ಕೂಡ ಮಾಡ್ಬೋದು. ಬೇಗ ಬೇಗ ಮಾಡಬೇಕನ್ನೋರು 2ನ್ನ ಇದು ಮಾಡ್ಕೊಳ್ಳಿ. ಸೊ ಬಟರ್ ಪೇಪರ್ ಮೇಲೆ ನೀರನ್ನು ಹಾಕ್ಕೊಳ್ಳಿ. ಸೊ ನೀರನ್ನೆಲ್ಲ ನೀಟಾಗಿ ಬಟರ್ ಪೇಪರ್ ಎಲ್ಲ ಕಡೆನೂ ಅದು ಹಂಚ್ಕೋಬೇಕು. ಓಕೆ, ಯಾಕಂದರೆ ನಾವಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಎಣ್ಣೆ ಯೂಸ್ ಮಾಡ್ತಾಯಿದ್ರೆ ಏನು ಮಾಡ್ತಿದ್ವಿ, ಎಣ್ಣೆನ ಹಾಕ್ಕೊತಾ ಇದ್ವಿ. ಸೊ ಅದಕ್ಕೆ ನಾವಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ತಟ್ಕೊತಾ ಇದ್ದೀನಿ ತಳ್ಳೆಗೆ. ನಿಮಗೆ ಮಂದ ಬೇಕಾದರೆ ಮಂದ, ಇಲ್ಲ ತಳ್ಳಗೆ ಬೇಕಾದರೆ ತಳ್ಳಗೆ, ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿನ ತಟ್ಕೋಬೋದು. ಓಕೆ, ಸೊ ನೋಡಿ ಎಲ್ಲ ಒಂದೇ ಲೆವೆಲಲ್ಲಿ ತಟ್ಕೊತಾ ಇದ್ದೀನಿ. ಸ್ವಲ್ಪ ತಟ್ಕೊಳಕ್ಕೆ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ, ಕಷ್ಟ ಅನ್ನಿಸ್ತಾ ಇದೆ, ಅಥವಾ ಕೈಗೆ ಅಂಟ್ಕೊತಾ ಇದೆ ಅಂದಾಗ ನೀವೇನು ಮಾಡಿ, ನೀರನ್ನು ಹಚ್ಕೊಂಡ್ಬಿಟ್ಟು ತಟ್ಕೊಳ್ಳಿ. ಸೊ ಈ ಬಾರ್ಲಕ್ಕಿ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್. ಯಾವ ರೀತಿ, ಫಸ್ಟ್ ಇದು ಬಂದುಬಿಟ್ಟು ಹೈ ಫೈಬರ್ ಇರುತ್ತೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟೀಸ್ ಇದೆ, ಮತ್ತು ಇದು ನಮ್ಮ ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತು ಲೋ ಕೊಲೆಸ್ಟ್ರಾಲ್ ಕೂಡ ಇದು ಮಾಡುತ್ತೆ. ಸೊ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅವ್ರಿಗೆ ಇದನ್ನು ತೊಗೊಂಡಾಗ ಏನಾಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿಯಾಗಿ ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಡಯಾಬಿಟಿಕ್ ಪೀಪಲಲ್ಲಿ ಇದೇನು ಮಾಡುತ್ತೆ ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ, ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದಿದ್ದು. ಇನ್ನು ಥೈರಾಯ್ಡ್ ಪೇಷಂಟ್ಗೆ ನಾವು ತೊಗೊಂಡು ಬಂದಾಗ ಏನಾಗುತ್ತೆ, ಅವ್ರಿಗೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಆರ್ಥ್ರೈಟಿಸಲ್ಲೂ ಜಾಯಿಂಟ್ ಪೇನ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಿ ಜಾಯಿಂಟ್ಸ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಸೊ ಈ ಥರ ನಾನು ಹಂಚಿಗೆ ಹಾಕ್ಕೊತಾ ಇದ್ದೀನಿ. ಹಂಚಲ್ಲೂ ಯಾವುದೇ ರೀತಿಯಾದಂಥ ಎಣ್ಣೆ ಹಾಕಿಲ್ಲ. ಈ ಬಟರ್ ಪೇಪರ್ ಸಮೇತ ಹಾಕಿ ಸ್ವಲ್ಪ ಮೇಲೆ ನೀರು ಇದನ್ನು ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಕೈಗೆ ಹತ್ತಿರೋ ನೀರಿಂದ ಇದು ಮಾಡಿದ್ರೂ ಸಾಕು. ಸೊ ಚೆನ್ನಾಗಿ ಅದು ಬೆಂದ ಮೇಲೆ ಏನಾಗುತ್ತೆ ಅಂದರೆ ಬಟರ್ ಪೇಪರ್ ಆಟೋಮೆಟಿಕ್ಕಾಗೇ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಇದು ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ವೀಡಿಯೋದಲ್ಲಿ ನೋಡಿ ಬಟರ್ ಪೇಪರ್ ಬಿಟ್ಕೊಂತು ಅಲ್ವಾ. ಸೊ ನೀವು ಈ ಥರ ಮಧ್ಯೆ ರೌಂಡ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಅದೇ ಫುಲ್ ಪ್ಲೇನ್ ಆಗೂ ಮಾಡ್ಕೋಬೋದು. ಈ ಥರ ರೌಂಡ್ ಮಾಡಿದ್ರೆ ನನ್ನ ಮಗಳಿಗೆ ಒಂಥರ ಡಿಸೈನ್ ಅನಿಸುತ್ತೆ, ತಿಂತಾಳೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಮಾಡಿರೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ರೌಂಡ್ ಮಾಡಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ,
ಅಂತ ಹೇಳಿ ಕೂಡ ಮಾಡ್ತಾರೆ. ನಮ್ಮ ಅಜ್ಜಿ ಆ್ಯಕ್ಚುಲಿ ಮಧ್ಯದಲ್ಲಿ ರೌಂಡ್ ಮಾಡೇ ಕೊಡ್ತಾಯಿದ್ರು ನಮಗೆ. ಸೊ ಅದೇ ಹ್ಯಾಬಿಟ್ ಇದಾಗಿರೋದಷ್ಟೇ. ಸೊ ಇದನ್ನು ಎರಡೂ ಕಡೆನೂ ನೀಟಾಗಿ ನಿಮಗೆ ಮೆತ್ತಗೆ ಬೇಕಂದ್ರೆ ಮುಚ್ಚಿಟ್ಕೊಂಡು, ಅಂದರೆ ಒಂದು ಪಾತ್ರೆ ಅದ್ರ ಮೇಲೆ ಮುಚ್ಚಿ ಇದು ಮಾಡ್ಕೊಳ್ಳಿ, ಮೂಡಿ ಮುಚ್ಚಿ. ಇಲ್ಲ ಕ್ರಿಸ್ಪಿ ಆಗಬೇಕಂತಂದರೆ ಹಾಗೇ ಬೇಯಿಸ್ಕೋಬೋದು, ಆಪ್ಷನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಇದ್ರ ಜೊತೆ ಏನಂತಂದರೆ ಮಸಾಲೆ, ಅದೇ ಬದನೆಕಾಯಿ ಮಸಾಲೆ ಇಲ್ಲ ಹೀರೆಕಾಯಿ ಮಸಾಲೆ, ಈ ಥರ ಮಸಾಲೆ ಹಾಕಿರೋದು ಇಲ್ಲ ಎಣ್ಣೆಗಾಯಿ ಪಲ್ಯಗಳಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೂಪರ್ ಡೂಪರ್ ಅಂತೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಪ್ಲೇನ್ ರೊಟ್ಟಿನ ನಾನು ಇಲ್ಲಿ ಹಾಕ್ಕೊತಾ ಇರೋದು. ಅದೇ ಆಪ್ಷನಲ್ ನಿಮಗೆ, ನೀವು ಮಧ್ಯದಲ್ಲಿ ಬೇಕಾದರೆ ರೌಂಡ್ ಡಿಸೈನ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಮಕ್ಕಳಿಗೆ ಕೊಡೋರಿದ್ರೆ ಬೇರೆ ಬೇರೆ ಡಿಸೈನ್ಸ್ಗಳನ್ನ ನೀವು ಮಾಡ್ಕೋಬೋದು. ಇದನ್ನು ಲಂಚ್ ಬಾಕ್ಸ್ಗೂ ಕೊಡ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟು, ರಾತ್ರಿ ಡಿನ್ನರ್ಗೆ ಕೂಡ ಇದನ್ನ ಮಾಡ್ಕೋಬೋದು. ತುಂಬ ಹೆಲ್ತಿ, ರಿಚ್ ಹೆಲ್ತ್ ಫುಡ್ ಇದು, ಸಖತ್ತಾಗಿರುತ್ತೆ. ಸೊ ಇದೇನು ಇನ್ನೂ ಮೇನ್ ಹೆಲ್ಪ್ ಏನಾಗುತ್ತೆ ಈ ಬಾರ್ಲಿಯಿಂದ ಅಂತ ಅಂದರೆ, ಬ್ಲಡ್ ಪ್ರೆಷರ್, ಬಿ ಪಿನ ಕಡಿಮೆ ಮಾಡುತ್ತೆ. ಮತ್ತು ನಮ್ಮಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾನ ಗಟ್ಟಲ್ಲಿ ಏನು ಮಾಡುತ್ತೆ ಅಂದರೆ, ಇದು ಹೆಲ್ದಿ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಗಟ್ ಕ್ಲೀನ್ ಆಗುತ್ತೆ. ಮೆಂಟಲ್ ಹೆಲ್ತು, ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಸ್ವಲ್ಪ ನಂಗೆ ಪ್ರೆಷರ್ ಅನ್ನಿಸ್ತಾ ಇದೆ, ಸ್ಪೆಷಲಿ ಇವಾಗ ನಮಗೆ ಮೆನ್ಸಸ್ ಟೈಮಲ್ಲೆಲ್ಲ ಏನಾಗುತ್ತೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ನೀವು ಇದನ್ನು ತೊಗೋಬೋದು. ಮತ್ತು ಆರ್ಥ್ರೈಟಿಸ್ ಇರೋರ್ಗೆ ಏನಾಗುತ್ತೆ, ಚಳಿಗಾಲದಲ್ಲೆಲ್ಲ ಬೋನು ಜಾಯಿಂಟ್ಸ್ ಎಲ್ಲ ಪೇನ್ ಆಗ್ತಾ ಇರುತ್ತೆ, ಬಿಕಾಸ್ ಅದು ಪ್ರಾಪರ್ಟಿ ಆಫ್ ಆರ್ಥ್ರೈಟಿಸ್ ಅಲ್ವಾ. ಸೊ ಅವ್ರಿಗೆ ನೀವು ಸ್ವಲ್ಪ ಜಾಯಿಂಟಿಗೆ ನೀವು ಕ್ಯಾಲ್ಶಿಯಮ್ಮು ಅದೆಲ್ಲ ತೊಗೊಳೋದ್ರ ಜೊತೆ ಈ ಬಾರ್ಲಕ್ಕಿ ಐಟಮ್ಸ್ಗಳನ್ನ ತೊಗೊಳೋದ್ರಿಂದ ಏನಾಗುತ್ತೆ, ಸಪೋರ್ಟ್ ಸಿಕ್ಕಂಗಾಗುತ್ತೆ, ಪೇನ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಗುಡ್ ಫುಡ್ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅಲ್ವಾ. ಸೊ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಫುಲ್ ಸಾಫ್ಟ್ ಬೇಕಾದರೆ ಸಾಫ್ಟ್ ಮಾಡ್ಕೋಬೋದು, ಇಲ್ಲ ನಿಮಗೆ ಕ್ರಿಸ್ಪಿ ಬೇಕಾದರೆ ಇದು. ನಾನು ಇದನ್ನು ಹೀರೆಕಾಯಿ ಅಂದರೆ ಸ್ಟಫ್ಡ್ ಹೀರೆಕಾಯಿ ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ಬಾರ್ಲಕ್ಕಿ ಮೊಸರನ್ನ ಮತ್ತು ಒಂದು ಬನಾನ, ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಆಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಆ್ಯಕ್ಚುಲಿ ನಾನು ತಿನ್ನುವಾಗ ಮಾತಾಡಲ್ಲ, ಅಷ್ಟೊಂದು ಫುಡ್ಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು, ಬಾಯ್.